ಐಪಿಎಲ್ ಫೈನಲ್ ಹಣಾಹಣಿ ಇವತ್ತು ಆರ್ಸಿಬಿ ಹಾಗೆ ಜಿಟಿ ನಡುವೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ರಾತ್ರಿ 9:30 ಎಲ್ಲಾ ಅಧಿಕಾರಿಗಳು ಗಸ್ತು ಇರುತ್ತೆ. ಗಸ್ತಿನಲ್ಲಿ ಇರಬೇಕು ಅನ್ನೋದಾಗಿ ಆಯುಕ್ತ ಸೀಮನ್ ಕುಮಾರ್ ಸಿಂಗ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೆಚ್ಚುವರಿ ಪೊಲೀಸ್ ಆಯುಕ್ತರು ಡಿಸಿಪಿಗಳಿಗೆ ಸೀಮನ್ ಕುಮಾರ್ ಸಿಂಗ್ ಸೂಚನೆ ಕೊಟ್ಟಿದ್ದಾರೆ. ನಗರದ ರಸ್ತೆ ಫ್ಲೈಓವರ್ಗಳಲ್ಲಿ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಡಬಾರದು. ಸಾರ್ವಜನಿಕ ಸಂಚಾರಕ್ಕೆ ತೊಂದರೆ ಆಗದ ರೀತಿಯಾಗಿ ಕ್ರಮ ವಹಿಸಬೇಕು. ಹಾಗೆ ಸಂಚಾರಿ ಪೊಲೀಸರು ರಾತ್ರಿ ಪೂರ್ತಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆಯನ್ನ ನಡೆಸಬೇಕು. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತ ಆಯುಕ್ತರು ಹೇಳಿದ್ದಾರೆ. ಕ್ಲಬ್ ಪಬ್ಗಳ ವಿರುದ್ಧವೂ ಕೂಡ ಕ್ರಮಕ್ಕೆ ಸೂಚಿಸಿದ್ದಾರೆ ಪೊಲೀಸ್ ಆಯುಕ್ತರು. ತಮ್ಮ ಮನೆಗಳ ಆವರಣ ಒಳಾಂಗಣದಲ್ಲಿ ಸಂಭ್ರಮಾಚರಣೆ ಮಾಡಬೇಕು. ಕಳೆದ ವರ್ಷ ಮುಂಜಾನೆವರೆಗೂ ಕೂಡ ರಸ್ತೆಯಲ್ಲಿದ್ರು ಆರ್ಸಿಬಿ ಅಭಿಮಾನಿಗಳು. ನಗರದಲ್ಲಿ ಈ ಬಾರಿ ಯಾವುದೇ ತೊಂದರೆ ಆಗದ ರೀತಿಯಾಗಿ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮನ್ ಕುಮಾರ್ ಸಿಂಗ್. ಕಳೆದ ಬಾರಿಯ ಸಂಭ್ರಮಾಚರಣೆ ಯಾವ ರೀತಿಯಾಗಿ ಅಂತ್ಯ ಆಯಿತು ಅನ್ನೋದನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾರು ಕೂಡ. ಬಟ್ ಈ ಬಾರಿ ಅದು ಯಾವುದೇ ರೀತಿಯ ಅವಘಡಗಳಾಗಬಾರದು ಅಂತ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಐಪಿಎಲ್ ಮ್ಯಾಚ್ ಫೈನಲ್ಸ್ ಇದೆ. ಇದೇ ಸಂದರ್ಭದಲ್ಲಿ ನಾವು ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ನಾವು ಕೆಲವು ಸಲಹೆ ಸೂಚನೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಯಾವುದೋ ಮ್ಯಾಚ್ ಆದಮೇಲೆ ಕೆಲವು ಸಂದರ್ಭದಲ್ಲಿ ಜನ ಹೊರಗೆ ಬಂದು ಅವರು ಗಾಡಿಯಲ್ಲಿ ಅಥವಾ ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅವರು ಲೇಟ್ ನೈಟ್. ಇದು ಏನಾಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗ್ತದೆ. ಮತ್ತು ಕಾನೂನು ಪ್ರಕಾರ ಏನೇನು ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಇದೆ, ಕ್ರ್ಯಾಕರ್ಸ್ ಬಸ್ಟಿಂಗ್ ಬಗ್ಗೆ ಇದೆ, ಅಥವಾ ಬೇರೆ ಮೋಟರ್ ವೆಹಿಕಲ್ ಕಾನೂನು ಪ್ರಕಾರ ಏನೇನಿದೆ ಅದು ಪಾಲನೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಸೊ ನಮ್ಮದು ಒಂದು ಅಪೀಲ್ ಇದೆ, ತಮ್ಮ ಮನೆಯಲ್ಲಿ ಅಥವಾ ಕ್ಲಬ್ಬಲ್ಲಿ ಗೆಸ್ಟ್ ಹೌಸಲ್ಲಿ ಎಲ್ಲೆಲ್ಲಿ ಅವ್ರದ್ದು ವ್ಯವಸ್ಥೆ ಇದೆ ಅವ್ರು ನೋಡಿಕೊಳ್ಳಿ. ರೋಡ್ ಮೇಲೆ ಬಂದು ಕಾನೂನು ಉಲ್ಲಂಘನೆ ಮಾಡಿದರೆ ಖಂಡಿತ ಅದರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಕಾನೂನು ಅಂದರೆ ವೆಹಿಕಲಲ್ಲಿ ಅನ್ನೆಸೆಸರಿ ಬೇರೆ ಎಕ್ಸ್ಟ್ರಾ ಜನ ಹೋಗೋದು, ಅಥವಾ ಡ್ರಂಕ್ ಆ್ಯಂಡ್ ಡ್ರೈವಿಂಗ್, ಅಥವಾ ಪ್ರೊಸೆಷನಲ್ಲಿ ಸೆಲೆಬ್ರೇಷನ್ ಮಾಡೋದು, ಅದು ಎಲ್ಲ ಅದಕ್ಕೆ ಅವಕಾಶ ಇಲ್ಲ. ನಾವು ಸ್ಟ್ರಿಕ್ಟ್ ಕ್ರಮ ತಗೊಳ್ತೀವಿ. ಮತ್ತು ನಮ್ಮ ಪ್ರತಿಯೊಂದು ಡಿವಿಷನ್ ಲೆವೆಲ್ದಲ್ಲಿ ಆಯಾ DCPs ಅವರು ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ಜನಕ್ಕೆ ಒಂದು ಸೆಲೆಬ್ರೇಟ್ ಮಾಡಲಿಕ್ಕೆ ನಾವು ಏನು ಅಡ್ಡಿ ಬರ್ತಾ ಇಲ್ಲ. ಸೆಲೆಬ್ರೇಟ್ ಮಾಡಲಿ ಅವರು, ಆದರೆ ಪಬ್ಲಿಕ್ಗೆ ತೊಂದರೆ ಆಗಬಾರ್ದು, ಮತ್ತು ರೋಡಲ್ಲಿ ಸಮಸ್ಯೆ ಆಗಬಾರ್ದು, ಸಾಮಾನ್ಯಕ್ಕೆ ತೊಂದರೆ ಆಗಬಾರ್ದು. IPL ಆರ್ಸಿಬಿ ಫೈನಲ್ ಮ್ಯಾಚ್ನ LED ಸ್ಕ್ರೀನಿಂಗೂ ಕೂಡ ನಿಷೇಧ ಇದೆ. ಬೆಂಗಳೂರಿನಲ್ಲಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ಎಲ್ಲೂ ಕೂಡ ಸಾರ್ವಜನಿಕವಾಗಿ ಸ್ಕ್ರೀನಿಂಗ್ ಹಾಕಬಾರದು ಅಂತ ತಾಕೀತು ಮಾಡಿದ್ದಾರೆ. IPL ಸ್ಕ್ರೀನಿಂಗ್ ಹಾಕದಂತೆ ಪೊಲೀಸರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ PVRಗಳಲ್ಲಿ ಟಿಕೆಟ್ ಅನ್ನ ಮಾರಾಟ ಮಾಡಿ IPL ಪ್ರದರ್ಶನ ಇರುತ್ತೆ. ಬಟ್ ಈ ಬಾರಿ ಒಳಾಂಗಣದಲ್ಲಿ ಮಾತ್ರನೇ ಸ್ಕ್ರೀನಿಂಗ್ಗೆ ಪೊಲೀಸರು ಅವಕಾಶ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಮೈದಾನ ಅಲ್ಲೆಲ್ಲ ದೊಡ್ಡದಾಗಿ ಸ್ಕ್ರೀನ್ ಅನ್ನ ಹಾಕಿ ಈ ಹಿಂದೆ ಪ್ರದರ್ಶನ ಮಾಡ್ತಾ ಇದ್ರು IPL ಮ್ಯಾಚ್ಗಳದ್ದು, ಅದಕ್ಕೆ ನಿಷೇಧವನ್ನ ಹೇರಲಾಗಿದೆ. ಸೀಮನ್ ಕುಮಾರ್ ಸಿಂಗ್ ಆಗ್ಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮನೆಗಳಲ್ಲಿ, ಗೆಸ್ಟ್ ಹೌಸ್ಗಳಲ್ಲಿ, ಪಬ್ಗಳಲ್ಲಿ ಎಲ್ಲಿ ಬೇಕಿದ್ರೂ ವ್ಯವಸ್ಥೆಗಳನ್ನ ಮಾಡ್ಕೋಬಹುದು ಒಳಾಂಗಣ. ಬಟ್ ಓಪನ್ ಸ್ಕ್ರೀನಿಂಗ್ ಇಲ್ಲ, ಸಾರ್ವಜನಿಕವಾಗಿ ಸ್ಕ್ರೀನಿಂಗ್ ಮಾಡಬಾರ್ದು ಅನ್ನೋದಾಗಿ ಇದಾಗಲೇ ತಾಕೀತು ಮಾಡಿದ್ದಾರೆ. ಪೊಲೀಸರಿಂದ ಸೂಚನೆ ಕೂಡ ಬಂದಿದೆ. ಟಿಕೆಟ್ ಮಾರಾಟ ಮಾಡಿ ಓಪನ್ ಸಾರ್ವಜನಿಕವಾಗಿ ಜನರಿಗೆ ಟಿಕೆಟ್ ಕೊಟ್ಟು ಅಲ್ಲಲ್ಲಿ ಸ್ಕ್ರೀನಿಂಗ್ ಅನ್ನು ಮಾಡೋದು ಯಾವುದು ಕೂಡ ಮಾಡೋ ಹಾಗಿಲ್ಲ ಅಂತ. ಪ್ರತಿನಿಧಿ ಪ್ರಜ್ವಲ್ ಇದೆಲ್ಲದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಜ್ವಲ್, ಹೌದು, RCB ಮ್ಯಾಚು ಫಿನಾಲೆ ಅಂತ ಹೇಳಿದ್ರೆ ಅದರ ಜೋಶ್ ಇದ್ದೇ ಇರುತ್ತೆ. ಬಟ್ ಕಳೆದ ಬಾರಿಯ ಒಂದು ದುರಂತವನ್ನ ನೆನಪಿಸಿಕೊಂಡು ಈ ಬಾರಿ ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಸೂಚನೆ ಕೂಡ ಹೋಗಿದೆ. ಇನ್ ಡೀಟೇಲ್ ಆಗಿ ಎಲಾಬ್ರೇಟ್ ಮಾಡೋದಾದ್ರೆ ಪ್ರಜ್ವಲ್. ಚೈತ್ರ, ಕಳೆದ ಬಾರಿ ಎರಡು ರೀತಿಯಲ್ಲಿ ಸಮಸ್ಯೆ ಆಗಿತ್ತು. ಒಂದು, ಮ್ಯಾಚ್ ಗೆದ್ದಂತ ನಂತರದಲ್ಲಿ ಸಾರ್ವಜನಿಕರು ಮತ್ತು RCB ಅಭಿಮಾನಿಗಳೇನಿದ್ದಾರೆ ಎಲ್ಲರೂ ರಸ್ತೆಗೆ ನುಗ್ಗಿದ್ರು. ಬೆಂಗಳೂರಿನ ಬಹುತೇಕ ರಸ್ತೆಗಳನ್ನು ಜಾಮ್ ಮಾಡಿದ್ರು. ಮತ್ತು ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವಂಥದ್ದು, ರಸ್ತೆಯಲ್ಲಿ ಪಟಾಕಿಗಳನ್ನು ಹೊಡೆಯೋದು, ಮತ್ತು ರಸ್ತೆಯಲ್ಲಿ ಹೋಗ್ತಿದ್ದಂಥ ದೊಡ್ಡ ದೊಡ್ಡ ವಾಹನಗಳನ್ನು ತಡೆದು ಅದರ ಮೇಲೆ ಹತ್ತು ನಿಂತ್ಕೊಂಡು ಕಿರ್ಚಾಡೋದು, ಕೂಗಾಡೋದು, ಈ ರೀತಿಯಾದಂಥ ಸಮಸ್ಯೆ ಆಗಿತ್ತು. ಮತ್ತು ಸಾಕಷ್ಟು ಕಡೆ LED ಸ್ಕ್ರೀನ್ಗಳನ್ನು ಹಾಕಿದ್ವಿ. ಎಕ್ಸಾಂಪಲ್ BGS ಗ್ರೌಂಡಲ್ಲಿ ಸುಮಾರು 1,500 2,000 ಜನ ಒಂದೇ ಕಡೆ ಕೂತ್ಕೊಂಡು ನೋಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ಮತ್ತು ಬೇರೆ ಬೇರೆ ಮಾಲ್ಗಳಲ್ಲೂ ಸಹಿತ ಈ ರೀತಿ
ರೀತಿಯಾದಂಥ ಕೆಲ ವ್ಯವಸ್ಥೆಗಳನ್ನು ಮಾಡಿದ್ವು. ಆದರೆ ಅದಾದಮೇಲೆ ಎರಡನೇ ಸಮಸ್ಯೆ ಏನು ಉಂಟಾಯಿತು, ವಿಕ್ಟರಿ ಪರೇಡ್ ಮಾಡ್ತಾರೆ ಅಂತ ಹೇಳಿ ಒಂದಷ್ಟು ಗೊಂದಲ ಆದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ನುಗ್ಬೇಕಾದ್ರೆ 11 ಜನ ಏನು ಮೃತಪಟ್ಟರು, ಇದೆಲ್ಲ ಸಮಸ್ಯೆಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಸ್ಕ್ರೀನಿಂಗನ್ನು ದೊಡ್ಡದಾಗಿ ಮಾಡಬಾರ್ದು. ಯಾವುದೇ ಪಬ್ಲಿಕ್ ಗ್ರೌಂಡ್ಗಳಲ್ಲಿ, ಮೈದಾನಗಳಲ್ಲಿ ದೊಡ್ಡದಾಗಿ ಒಂದು LED ಸ್ಕ್ರೀನ್ಗಳನ್ನು ಹಾಕಿ ಸಾರ್ವಜನಿಕರನ್ನು ಅಲ್ಲಿ ಬಂದು ಕೂತ್ಕೊಂಡು ನೋಡಲಿಕ್ಕೆ ವ್ಯವಸ್ಥೆಯನ್ನು ಮಾಡುವಂಥದ್ದು ಮತ್ತು ಆ ಜನರಿಗೆ ಭದ್ರತೆಯನ್ನು ಕೊಡುವಂಥದ್ದು ಕಷ್ಟ ಆಗುತ್ತೆ. ಯಾಕಂತಂದರೆ ಮ್ಯಾಚ್ ಮುಗಿದ್ಮೇಲೆ ಕೇವಲ 1,500-2,000 ಜನ ಏನು ಸೇರಿರ್ತಾರೆ ಅವ್ರು ಮಾತ್ರ ಸಮಸ್ಯೆ ಆಗೋದಿಲ್ಲ, ಅವ್ರು ಮಾತ್ರ ಹೊರಗಡೆ ಹೋಗೋದು ಸಮಸ್ಯೆ ಆಗೋದಿಲ್ಲ. ಅದರ ಬದಲಾಗಿ ಹೊರಗಡೆ ಇದ್ದಂಥವ್ರು, ಮನೆಗಳಲ್ಲಿ ಇದ್ದಂಥವ್ರು ಎಲ್ಲರೂ ಸಹಿತ ರಸ್ತೆಗೆ ಬರುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಸಲ ಅದು ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಪೊಲೀಸರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಯಾವುದೇ ಮೈದಾನದಲ್ಲಿ ಸ್ಕ್ರೀನಿಂಗನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತಿಲ್ಲ ಒಂದು. ಮತ್ತು ಎರಡನೇದು, ನಗರದ ಎಲ್ಲ ರಸ್ತೆಗಳಿಗೆ ಬಂದು ಸೆಲೆಬ್ರೇಷನ್ ಅನ್ನು ಮಾಡುವಂಥದ್ದು ಮತ್ತು ವಾಹನಗಳನ್ನು ಅಡ್ಡ ಹಾಕಿ ಪಟಾಕಿಗಳನ್ನು ಹೊಡೆಯುವಂಥದ್ದು, ವಾಹನಗಳ ಮೇಲೆತ್ತಿ ಸೆಲೆಬ್ರೇಷನ್ ಮಾಡುವಂಥದ್ದು, ವೀಲಿಂಗ್ ಮಾಡುವಂಥದ್ದು, ಮೆರವಣಿಗೆ ಮಾಡುವಂಥದ್ದು, ಇದೆಲ್ಲ ಏನಿದೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕನ್ನೋ ನಿಟ್ಟಿನಲ್ಲಿ ರಾತ್ರಿ 9-9:30 ನಂತರವಾಗಿ ನಗರದ ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ಗಳಾಗ್ಬೋದು, ACPಗಳಾಗ್ಬೋದು ಮತ್ತು ಅವರವರ ಭಾಗದಲ್ಲಿರುವಂಥ DCPಗಳು 21 ಜನ ಏನು ಲಾ ಆ್ಯಂಡ್ ಆರ್ಡರ್ ಆಗ್ಬೋದು, ಟ್ರಾಫಿಕ್ ಜೊತೆಗೆ CRನ DCPಗಳೇನಿದ್ದಾರೆ ಎಲ್ರಿಗೂ ಸಹಿತ ನಗರದಾದ್ಯಂತ ರೌಂಡ್ಸನ್ನು ಮಾಡಬೇಕು ಮತ್ತು ಯಾವುದೇ ರೀತಿಯಾಗಿ ಸಾರ್ವಜನಿಕ ಸುಗಮ ಸಂಚಾರಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕಂತ ಹೇಳಿ ಪೊಲೀಸ್ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮ್ಯಾಚ್ ಗೆಲ್ತು ಅಂದರೆ 100% ಜನ ರಸ್ತೆಗೆ ಬರ್ತಾರೆ ಅನ್ನೋದು ಪೊಲೀಸರಿಗೂ ಕೂಡ ಗಮನದಲ್ಲಿದೆ. ಹೀಗಾಗಿನೇ ಬರುವಂಥ ಜನರನ್ನು ಅವಾಯ್ಡ್ ಮಾಡಿ ಬೇರೆ ಯಾರಿಗೂ ಕೂಡ ಸಮಸ್ಯೆ ಆಗದಂಗೆ ನೋಡ್ಕೊಳ್ಬೇಕು ಅನ್ನೋದು ಸದ್ಯಕ್ಕೆ ಪೊಲೀಸರ ಮುಂದಿರುವಂಥ ಚಾಲೆಂಜ್ ಮತ್ತು ಅದಕ್ಕೆ ತಕ್ಕಂಥ ಪ್ಲಾನ್ಗಳನ್ನು ಸಹಿತ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.